ಸೊ ಈ ಪ್ರಕರಣ ಹೋಗ್ತಾ ಹೋಗ್ತಾ ಕಾನೂನಿನ ಕುಣಿಕೆಯೂ ಕೂಡ ಅಷ್ಟೇ ಬಿಗಿ ಆಗ್ತಾ ಇದೆ. ಕಾರಣ ಒಂದೊಂದೇ ವಿಚಾರಗಳು ಆಚೆ ಬಂದಂಗೆ, ಒಂದೊಂದೇ ಎವಿಡೆನ್ಸ್ಗಳು ಆಚೆ ಬಂದಂಗೆ ಸೆಕ್ಷನ್ಸ್ಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಬೀಳ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕಾನೂನು ಕುಣಿಕೆ ಈಗ ಬಿಗಿ ಆಗ್ತಾ ಇರೋದು. ಕೊಲೆ ಗ್ಯಾಂಗ್ ಅರೆಸ್ಟ್ ಬಳಿಕ ಹೆಚ್ಚುವರಿ ಸೆಕ್ಷನ್ಗಳನ್ನ ಸೇರ್ಪಡೆಯನ್ನಗೊಳಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಡಿ ಪಡೆಗೆ ಸಾಲು ಸಾಲು ಸಂಕಷ್ಟಗಳು ಈಗ ಎದುರಾಗ್ತಾ ಇದೆ. ಡಿ ಗ್ಯಾಂಗ್ ವಿರುದ್ಧ ಯಾವ್ಯಾವ ಸೆಕ್ಷನ್ಸ್ಗಳನ್ನ ಸೇರ್ಪಡೆಗೊಳಿಸಿದ್ದಾರೆ, ಜೊತೆಗೆ ಆ ಸೆಕ್ಷನ್ಸ್ಗಳೇನಾದ್ರೂ ಪ್ರೂವ್ ಆಗಿ ಅವ್ರು ಮಾಡಿದ್ದು ಹೌದು ಅನ್ನುವಂಥದ್ದಾದ್ರೆ ಏನು ಅವರಿಗೆ ಶಿಕ್ಷೆ ಇದೆ ಅದು ಕೂಡ ಈ ವರದಿಯಲ್ಲಿದೆ ನೋಡಿ. ದರ್ಶನ್ ವಿರುದ್ಧ ಸ್ಟ್ರಾಂಗ್ ಕೇಸ್. ಒಂದಿಲ್ಲ ಒಂದು ಕೇಸ್ನಲ್ಲಿ ಅಪಾಯ ಫಿಕ್ಸ್. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಪೊಲೀಸರ ಕೆಡ್ಡ ಫಿಕ್ಸ್ ಆಗಿದೆ. ಆರಂಭದಲ್ಲಿ 302 ಹಾಗೂ 201 ಅಡಿಯಷ್ಟೇ ಕೇಸ್ ಹಾಕಿದಂತಹ ಪೊಲೀಸರು ಈಗ ಹೆಚ್ಚುವರಿಯಾಗಿ 8 ಸೆಕ್ಷನ್ನ ಅಡಿಯಲ್ಲಿ ಕೇಸ್ಗಳನ್ನ ಜುಡಾಯಿಸಿದ್ದಾರೆ. ಇದು ಅತಿ ಕಠಿಣ ಸೆಕ್ಷನ್ಗಳಾಗಿದ್ದು ಒಂದಿಲ್ಲ ಒಂದು ಕೇಸ್ನಲ್ಲೂ ತಗ್ಲಾಕೊಂಡ್ರು ಜೈಲಿನಿಂದ ಹೊರಗೆ ಬರೋದು ಕಷ್ಟ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಮಾಡಿ ಪೊಲೀಸರ ಬಲೆಗೆ ಬಿದ್ದಿರುವಂಥ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗಾಗಲೇ ಪೊಲೀಸರು ಕೆಡ್ಡ ಫಿಕ್ಸ್ ಮಾಡಿದ್ದು, ಆರಂಭದಲ್ಲಿ ಕೊಲೆ ಮತ್ತು ಸಾಕ್ಷ್ಯನಾಶ ಆರೋಪದಡಿ ಪ್ರಕರಣ ದಾಖಲಿಸಿಕೊಂಡಿದ್ದಂಥ ಪೊಲೀಸರು ಆರೋಪಿಗಳ ವಿರುದ್ಧ ಹೆಚ್ಚುವರಿಯಾಗಿ 8 ಸೆಕ್ಷನ್ಗಳನ್ನು ಆ್ಯಡ್ ಮಾಡಿದ್ದು, ಒಂದು ಸೆಕ್ಷನ್ನಲ್ಲಿ ಕೂಡ ಅವರು ಫಿಕ್ಸ್ ಆದರೆ ಜೈಲಿನಿಂದ ಆರೋಪಿಗಳು ಹೊರಬರೋದು ಕಷ್ಟ. ಇನ್ನು ದರ್ಶನ್ ವಿರುದ್ಧ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕಲಾಗಿದೆ, ಈ ಸೆಕ್ಷನ್ಗಳ ಅಡಿಯಲ್ಲಿ ಎಷ್ಟೆಷ್ಟು ವರ್ಷ ಶಿಕ್ಷೆ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದರ್ಶನ್ ಕೇಸ್ ಸಾಬೀತಾದ್ರೆ ಶಿಕ್ಷೆ. ಸೆಕ್ಷನ್ 302 ಕೊಲೆ, ಜೀವಾವಧಿ ಶಿಕ್ಷೆ ಆಗುತ್ತೆ. ಸೆಕ್ಷನ್ 364 ವ್ಯಕ್ತಿ ಅಪಹರಣ, ಇದಕ್ಕೂ ಕೂಡ ಜೀವಾವಧಿ ಶಿಕ್ಷೆ ಆಗುತ್ತೆ. ಸೆಕ್ಷನ್ 201 ಸಾಕ್ಷಿ ನಾಶ, ಇದಕ್ಕೂ ಕೂಡ ಜೀವಾವಧಿ ಶಿಕ್ಷೆ ಆಗುತ್ತೆ. ಇನ್ನು ಸೆಕ್ಷನ್ 120B ಒಳಸಂಚು, 2 ವರ್ಷ ಮೇಲ್ಪಟ್ಟು ಶಿಕ್ಷೆ ಆಗಬಹುದು ಅಥವಾ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು. ಇನ್ನು ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ ಮಾಡಲಾಗಿದೆ, 2 ವರ್ಷ ಜೈಲಾಗುತ್ತೆ. ಸೆಕ್ಷನ್ 384 ಸುಲಿಗೆ, 3 ವರ್ಷ ಜೈಲಾಗುತ್ತೆ. ಸೆಕ್ಷನ್ 143 ಕಾನೂನು ಬಾಹಿರ ಸಭೆ, 6 ತಿಂಗಳು ಜೈಲಾಗುತ್ತೆ. ಸೆಕ್ಷನ್ 147 ಗಲಭೆ, 2 ವರ್ಷ ಜೈಲಾಗುತ್ತೆ. ಸೆಕ್ಷನ್ 148 ಮಾರಕ ಆಯುಧಗಳ ಬಳಕೆ, 3 ವರ್ಷ ಜೈಲಾಗುತ್ತೆ. ಈ ರೀತಿಯಾಗಿ ಶಿಕ್ಷೆಯನ್ನ ವಿಧಿಸಬಹುದಾಗಿದೆ. ಡಿ ಗ್ಯಾಂಗ್ ರಕ್ತ ಹಾಗೂ ಕೂದಲು ಸ್ಯಾಂಪಲ್ ಸಂಗ್ರಹ, 1 ವಾರದಲ್ಲಿ ಬರಲಿರೋ DNA ರಿಪೋರ್ಟ್. ಇನ್ನು ರೇಣುಕಾಸ್ವಾಮಿಯ ಕೊಲೆ ಆರೋಪಿಗಳ ರಕ್ತ ಹಾಗೂ ಕೂದಲು ಸ್ಯಾಂಪಲ್ ಅನ್ನ ಸಂಗ್ರಹಿಸಲಾಗಿದೆ. ರಕ್ತ ಮಾದರಿ ಸ್ಯಾಂಪಲ್ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. 1 ವಾರದಲ್ಲಿ DNA ಟೆಸ್ಟ್ ರಿಪೋರ್ಟ್ ಬರಲಿದ್ದು, ಡೆವಿಲ್ ಗ್ಯಾಂಗ್ಗೆ ಇನ್ನಷ್ಟು ಸಮಸ್ಯೆ ಎದುರಾಗುತ್ತೆ. ಇನ್ನು DNA ಟೆಸ್ಟ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೇಗೆ ನಡೆಯುತ್ತೆ DNA ಟೆಸ್ಟ್? ಆರೋಪಿಗಳ ರಕ್ತ ಹಾಗೂ ಕೂದಲಿನ ಮಾದರಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಕೊಲೆಯಾದಂತಹ ಸ್ಥಳದಲ್ಲಿ ಪತ್ತೆಯಾದಂತಹ ರಕ್ತ ಕೂದಲಿಗೆ ಹೋಲಿಕೆಯನ್ನ ಮಾಡಲಾಗುತ್ತೆ. ಇನ್ನು ಮೃತ ವ್ಯಕ್ತಿಯ ದೇಹದ ಮೇಲೆ ಇರುವಂತಹ ರಕ್ತಕ್ಕೂ ಕೂಡ ಹೋಲಿಕೆ ಮಾಡಲಾಗುತ್ತೆ. ಇನ್ನು ಮೃತ ವ್ಯಕ್ತಿಯ ಬೆರಳುಗಳಲ್ಲಿ ಕೂದಲು ಇದ್ರೆ ಅದನ್ನು ಕೂಡ ಹೋಲಿಕೆ ಮಾಡಿ ನೋಡ್ತಾರೆ. ಇನ್ನು ಕೊಲೆಯಾದ ಸ್ಥಳದಲ್ಲಿನ ಕೂದಲು ಮತ್ತು ರಕ್ತವನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಮೃತ ವ್ಯಕ್ತಿಯ ಮೇಲಿರುವಂತಹ ರಕ್ತ ಮತ್ತು ಕೂದಲಿಗೆ ಮ್ಯಾಚ್ ಮಾಡಲಾಗುತ್ತೆ. ಇನ್ನು ಕೂದಲು ರಕ್ತದ ಮಾದರಿ ಮ್ಯಾಚ್ ಆಗುತ್ತಾ ಅಂತ ಪರೀಕ್ಷೆ ಮಾಡಲಾಗುತ್ತೆ. ಕೂದಲು ರಕ್ತದ ಕಣ ಮ್ಯಾಚ್ ಆದ್ರೆ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಳ್ಳಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿನ್ನೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ಪ್ರಮುಖವಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳ DNA ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ಕೃತ್ಯ ನಡೆದಂತಹ ಸ್ಥಳದಲ್ಲಿ ಆರೋಪಿಗಳ ಕೂದಲು, ಉಗುರು ಈ ಮಾದರಿಯನ್ನು ಸಂಗ್ರಹ ಮಾಡಲಾಗಿದೆ. ಅವರ ರಕ್ತದ ಕಲೆಗಳನ್ನು ಸಹ ಸಂಗ್ರಹ ಮಾಡಲಾಗಿದೆ. ಹೀಗಾಗಿ ಆರೋಪಿಗಳನ್ನು ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಇವರ ಕೂದಲು ಮತ್ತು ರಕ್ತದ ಕಣ ಇವೆಲ್ಲವನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಘಟನಾ ಸ್ಥಳದಲ್ಲಿ ಕೊಲೆಯಾದಂತಹ ಶೆಡ್ನಲ್ಲಿ ಸಿಕ್ಕಂತಹ ಕೂದಲು, ರಕ್ತದ ಕಣಕ್ಕೆ ಇವರ ಒರಿಜಿನಲ್ ಕೂದಲು ಮತ್ತು ರಕ್ತವನ್ನು ಹೋಲಿಕೆ ಮಾಡಿ DNA ಟೆಸ್ಟನ್ನು ಮಾಡಲಾಗಿದೆ. ಈ ರಿಪೋರ್ಟ್ ಬರೋದಕ್ಕೆ ಬಹುಶಃ 1 ವಾರ ಹಿಡಿಯಬಹುದು. ಹೀಗಾಗಿ DNA ಟೆಸ್ಟ್ನಲ್ಲಿ ಕೃತ್ಯದ ಸ್ಥಳದಲ್ಲಿ ಇವರು ಇದ್ದರು, ಇವರದ್ದೇ ಉಗುರು, ಕೂದಲು ಎಲ್ಲ ಸಾಬೀತಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ DNA ಟೆಸ್ಟ್ಗೆ ಪೊಲೀಸರು ಮೊರೆ ಹೋಗಿರೋದು. ಒಟ್ಟಿನಲ್ಲಿ ಆವೇಶದಲ್ಲಿ ದರ್ಶನ್ ಮಾಡಿದಂತಹ ಎಡವಟ್ಟಿನಿಂದ ಸಮಸ್ಯೆ ದೊಡ್ಡದಾಗಿದೆ. ಈ ಸಮಸ್ಯೆಯಿಂದ ದರ್ಶನ್ ಹೇಗೆ ಹೊರಗೆ ಬರ್ತಾರೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.